ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬ್ರಿಟಿಷರ ಅವರೊಂದು ಏನು ಶಕ್ತಿ ಅಂತಕ್ಕಂತಹದಿತ್ತು, ಸೈನಿಕ ಶಕ್ತಿ, ಅದನ್ನ ಹಿಮ್ಮೆಟ್ಟಿಸುವುದು ಬಹಳ ಕಷ್ಟಕರ. ಯಾಕೆ ಅಂತಂದ್ರೆ ಅಷ್ಟು ಸುಸಜ್ಜಿತವಾದಂತಹ ಶಸ್ತ್ರಾಸ್ತ್ರಗಳು ನಮ್ಮ ಯಾರ ಬಳಿಯೂ ಕೂಡ ಭಾರತದಲ್ಲಿ ಇರಲಿಲ್ಲ. ಆದ್ರೂ ಕೂಡ ಸ್ವಾತಂತ್ರ್ಯ ಸಿಕ್ತು. ಹೇಗ್ ಸಿಕ್ತು? ಹೋರಾಟದ ಮುಖೇನ ಸಿಕ್ತು. ಕಾಲಕ್ರಮೇಣ ಬರ್ತಾ ಬರ್ತಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ನಾವು ಕೂಡ ಶಕ್ತಿಯುತವಾಗಿ ಮಾಡ್ಕೊಳ್ತಾ ಸಾಗಿದ್ವಿ. ಹೀಗೆ ಭಾರತ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲ, ಹಿಂದೆ ಇನ್ನೂ ರಾಜ್ಯಗಳ ರಚನೆ ಆಗಿರಲಿಲ್ಲ. ಆದ್ರೆ ರಾಜ್ಯ ರಚನೆ ಆದ್ಮೇಲೆ ಗೊತ್ತಾಯ್ತು ಇವರು ಕೂಡ ನಮ್ಮ ಕರ್ನಾಟಕದ ಹೋರಾಟ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ. ಕರ್ನಾಟಕದಲ್ಲಿಯೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡಿದಂತಹ ಹಲವಾರು ಮಹನೀಯರನ್ನು ಕೂಡ ನಾವು ಸ್ಮರಿಸಿಕೊಳ್ತಕ್ಕಂತಹ ಒಂದು ಸುಶಿಕ್ಷಣ ಇದು ಅಂತ ಹೇಳಿ ನಾವು ಕರಿಬಹುದು. ಸುರಪುರ ಅಂತಕ್ಕಂತಹ ಇದೆ, ಅಲ್ಲಿನ ಜನರ ಹೋರಾಟ ಆಗಿರ್ಬೋದು, ಮುಂಡರಗಿಯ ಭೀಮರಾಯ ಆಗಿರ್ಬೋದು, ಹಾಗೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಹೋರಾಟವನ್ನ ಮಾಡಿದಂತಹವರು. ಆದರೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೋರಾಟವನ್ನ ಮಾಡಿದಂತಹವರು ಅಂತಂದ್ರೆ ಹಲಗಲಿಯ ಬೇಡರು. 1857ರಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂತಹದ್ದು ಶುರುವಾಗುತ್ತೆ. ಈ ಸಂಗ್ರಾಮ ಸಿಪಾಯಿ ದಂಗೆ ಅಂತಲೂ ಕೂಡ ಹೆಸರಾಗಿರ್ತಕ್ಕಂತಹದ್ದು. ಈ ದಂಗೆಯಲ್ಲಿ ಬ್ರಿಟಿಷರ ಗುಲಾಮತನವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳಬಾರದು ಅಂತ ಹೇಳಿ ಹೋರಾಟವನ್ನ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲಗಲಿಯ ಬೇಡರು ಪ್ರಮುಖರು. ನೋಡಿ, ಬ್ರಿಟಿಷ್ನವರು ಎಷ್ಟು ಬುದ್ಧಿವಂತರು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೋರಾಟವನ್ನ ಮಾಡಲಿಕ್ಕೆ ಭಾರತೀಯರೆಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ.